ಹಲೋ ಗೆಳೆಯರೆ, ನಾನಿವತ್ತು ಅನ್ನಕ್ಕೆ ಕಲಸಕ್ಕಾಗಂತ ಒಂದು ಸಾರನ್ನ ತೋರಿಸ್ತೀನಿ. ಅದು ಬೀಟ್ರೋಟ್ ಸಾರು. ಮಕ್ಕಳು ಪಲ್ಯ ಎಲ್ಲ ಮಾಡಿದರೆ ಸ್ವಲ್ಪ ತಿನ್ನೋಕ್ಕೆ ಇದೆಲ್ಲ ಮಾಡ್ತಾರೆ. ತಿನ್ನಲ್ಲ ಅಂತಲ್ಲ, ತಿಂತಾರೆ, ಆದರೆ ಸ್ವಲ್ಪ ಇದು ಮಾಡ್ತಾರೆ, ಕಷ್ಟಪಡ್ತಾರೆ. ಈ ಸಾರು ಮಾಡಿದರೆ ಸಾರು ಟೇಸ್ಟಾಗಿರುತ್ತೆ. ಪಲ್ಯದ ಥರನೇ ಇದು ಕೂಡ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್, ಬೇರೆ ಏನಿಲ್ಲ. ಟೊಮೆಟೊ, ಬೀಟ್ರೋಟ್, ಹಸಿಮೆಣಸಿನ್ಕಾಯಿ, ಇದು ಮೂರನ್ನೂ ನಾನು ಬೇಯಿಸ್ಕೊತೀನಿ. ಆಮೇಲೆ ಅದನ್ನು ಮ್ಯಾಶ್ ಮಾಡ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿಬಿಟ್ಟು ಹಾಕ್ತೀನಿ. ಅದಕ್ಕೆ ಉಪ್ಪು ಸೇರಿಸ್ತೀನಿ. ಇಷ್ಟೇ ಇದು. ಆಮೇಲೆ ಇದು ಒಗ್ಗರಣೆಗೆ ನೋಡಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಬೆಳ್ಳುಳ್ಳಿ, ಕೊಬ್ಬರಿ ಎಣ್ಣೆ, ಇದಿಷ್ಟನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಇಷ್ಟೇ. ತುಂಬ ರುಚಿಯಾಗಿರುತ್ತೆ. ಅನ್ನ ಜೊತೆಗೆ ಕಲರ್ಫುಲ್ಲಾಗಿರುತ್ತೆ. ಬೀಟ್ರೋಟು ತುಂಬ ಒಳ್ಳೆಯದೂ ಆರೋಗ್ಯಕ್ಕೆ. ಎಲ್ಲರೂ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಒಂದು ತಿಂಗಳಿಗೆ ಒಂದು ಸತಿ ಆದರೂ ಮಾಡಿ ನೋಡಿ. ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದೆಲ್ಲ ಈಗ ಕಟ್ ಮಾಡಿ ಎಲ್ಲ ಬೇಯಿಸಿ ಎಲ್ಲ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಬೀಟ್ರೋಟ್ ಕಟ್ ಮಾಡಿದ್ದೀನಿ, ಟೊಮೆಟೊನು ಕಟ್ ಮಾಡಿದ್ದೀನಿ, ಹಸಿಮೆಣಸಿನ್ಕಾಯನ್ನು ತುಂಡು ಮಾಡ್ಕೊಂಡಿದ್ದೀನಿ. ಈ ಹುಳಿ ಟೊಮೆಟೊ ಅಲ್ಲದೆ ಇದರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ಸ್ವಲ್ಪನೇ ಹುಣಸೆಹಣ್ಣು, ಯಾಕೆಂದರೆ ಇದು ಸಿಹಿ ಟೊಮೆಟೊ. ಅದು ನಾನೀಗ ಕಟ್ ಮಾಡೋ ಒಂದು ಬಾಯಿಗೆ ಹಾಕಿದಾಗ ಅದೇನು ಹುಳಿ ಇಲ್ಲ. ಅದಕ್ಕೋಸ್ಕರ ನಾನು ಈಗ ಒಂಚೂರು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಉಪ್ಪು ಇದೊಂದು ಬಿಟ್ಬಿಟ್ಟು, ಕೊತ್ತಂಬರಿ ಸೊಪ್ಪೊಂದು ಬಿಟ್ಬಿಟ್ಟು ಇದನ್ನಿಷ್ಟನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಸಿಪ್ಪೆ ಸಮೇತ ಜಜ್ಜಿಡಿ, ಯಾವಾಗ ಅದರಲ್ಲೇ ಇರುತ್ತೆ, ಒಳ್ಳೆ ಅರೋಮ ಇರುತ್ತೆ, ಒಳ್ಳೆ ವಾಸನೆ ಬರುತ್ತೆ. ಒಣಮೆಣಸಿನ್ಕಾಯಿ, ಸಾಸಿವೆ, ನೋಡಿ ಬೇಯಿಸಿದ್ರೆ ಈ ಥರ ಇರುತ್ತೆ. ಬೇಯಿಸಿದ್ದೀನಿ. ಇದನ್ನೀಗ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ತೀನಿ. ನೋಡಿ, ರುಬ್ಬಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಕುದಿಸ್ಬಿಟ್ಟು ಸಖತ್ತಾಗಿದೆ, ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ. ಹೆಲ್ತಿ ಕರಿ ತುಂಬ ಚೆನ್ನಾಗಿದೆ. ಒಗ್ಗರಣೆಗೆ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕ್ಬಿಟ್ಟು ಅನ್ನದ ಜೊತೆ ಬಡಿಸುವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆಯಿತು, ಬೀಟ್ರೋಟ್ ಸಾರು ರೆಡಿಯಾಗಿದೆ. ಊಟಕ್ಕೆ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಪ್ಲೇಟ್ ಪಿಂಕ್ ಹಾಕಿದ್ದೀನಿ, ಈರುಳ್ಳಿ ಬಜ್ಜಿ ಹಾಕಿದ್ದೀನಿ. ಈಗ ಬಿಸಿ ಬಿಸಿ ಅನ್ನ ಬಡಿಸ್ತಾ ಇದ್ದೀನಿ. ಬಿಸಿ ಇದೆ ಅನ್ನ ಬಡಿಸ್ತಾ ಇದ್ದೀನಿ. ಯಾವುದೇ ಸಾರಾಗಲಿ ಸಾಂಬಾರಾಗಲಿ ಮಾಡುವಾಗ ಅದಕ್ಕೊಂದು ತುಪ್ಪ ಹಾಕಿದರೆ ಅದರಿಂದ ಟೇಸ್ಟೇ ಬೇರೆ. ನನ್ನ ಮಗನಿಗೆ ತುಪ್ಪ, ಎಲ್ಲದಕ್ಕೂ ತುಪ್ಪ ಹಾಕಿದರೆ ತುಂಬ ಇಷ್ಟ. ನೋಡಿ, ಕಲರ್ಫುಲ್ ಸಾರು ಎಷ್ಟು ಚೆನ್ನಾಗಿದೆ. ನೀರಿಡ್ತೀನಿ, ಒಂದು ಲೋಟ ನೀರು, ನಮ್ಮ ಮನೆಯ ಹರ್ಬಲ್ ನೀರು, ಅದು ಇಟ್ಬಿಟ್ಟು ಈಗ ಊಟ ಮಾಡಿದೆ. ನಾವು ಊಟ ಮಾಡ್ತೀವಿ, ನೀವು ಊಟ ಮಾಡಿ. ಥ್ಯಾಂಕ್ ಯು. ನಿಮಗಿಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ. ನೋಡಿ, ನೀರು ಇಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.